ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ಸಂಕ್ರಾಂತಿ ಹಬ್ಬದ ಬ್ಲಾಗ್ ಆಗಿರುತ್ತೆ. ನಾನು ಇದು ಬೆಳಗಿನ ಜಾವ 4:45ಗೆ ಎದ್ದಿದ್ದು. ರಾತ್ರಿನೇ ಎಲ್ಲ ಕೌಂಟರ್ ಟಾಪ್ ಎಲ್ಲ ಅಲ್ಲಿ ಕ್ಲೀನ್ ಮಾಡಿಬಿಟ್ಟು ಪಾತ್ರೆಗಳನ್ನೆಲ್ಲ ತೊಳೆದು, ಆಮೇಲೆ ಗೆಣಸು ಮತ್ತು ಕಡಲೆಕಾಯಿ ಏನು ತೊಗೊಬಂದಿದ್ವಲ್ಲ ಅವೆಲ್ಲ ರಾತ್ರಿನೇ ತುಂಬ ಮಣ್ಣಿರುತ್ತಲ್ವ, ಅದಕ್ಕೆ ರಾತ್ರಿನೇ ತೊಳೆದುಬಿಟ್ಟೆ ಎಲ್ಲನ ಬಟ್ಟೆ ಮೇಲೆ ಹಾಕ್ಬಿಟ್ಟಿದ್ದೆ. ಬೆಳಿಗ್ಗೆ ಅಷ್ಟೊತ್ತಿಗೆಲ್ಲ ನೀಟಾಗಿ ಆಗಿದೆ. ಅಷ್ಟೊತ್ತಿಗೆ ಆ ಪಾತ್ರೆಗಳ್ನೆಲ್ಲ ಎತ್ತಿಟ್ಬಿಟ್ಟು ಡ್ರಾ ಒಳಗೆ ಒಂದು ಲೋಟ ಬಿಸಿ ನೀರು ಮಾಡ್ಕೊಂಡು ಕುಡಿದ್ಬಿಟ್ಟು ನೆಲ ಒರೆಸೋಣ ಅಂತೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಇದಾದಮೇಲೆ ಎಲ್ಲ ಒರೆಸಿದ್ದಾಯಿತು. ಈಗ ಮ್ಯಾಟ್ಗಳ್ನೆಲ್ಲ ಎತ್ತಿದ್ನಲ್ಲ, ಅದಕ್ಕೆ ತೊಳೆದಿರೋ ಮ್ಯಾಟ್ಗಳ್ನೆಲ್ಲ ಹಾಕ್ಕೊತಾ ಇದ್ದೆ. ಇಷ್ಟು ಹಾಕೊಂಡ್ಬಿಟ್ರೆ ಇನ್ನು ಸ್ನಾನಕ್ಕೆ ಹೋಗಿ ಬಂದುಬಿಟ್ರೆ ಇನ್ನು ದೇವ್ರ ರೂಮ್ ಕ್ಲೀನ್ ಮಾಡಿದ್ರೆ ಅಲ್ಲಿಗೆ ದೇವ್ರ ರೂಮಿನ ಕೆಲಸ ಎಲ್ಲ ಮುಗಿಯುತ್ತೆ ಅಂತೇಳ್ಬಿಟ್ಟು ಮಾಡ್ಕೊತಿದ್ದೆ. ಈಗ ದೇವ್ರ ರೂಮ್ ಕ್ಲೀನ್ ಮಾಡೋದಕ್ಕೆ ಈಗ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ರೂಮ್ ಕ್ಲೀನ್ ಮಾಡ್ತಾ ಇದ್ದೀನಿ. ಅದಕ್ಕೆ ದೇವ್ರ ಕ್ಲೀನ್ ಮಾಡೋ ನೀರಿನಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ, ಸ್ವಲ್ಪ ಗಂಜಲ, ಅದಾದಮೇಲೆ ರೋಸ್ ವಾಟ್ರ್ ಹಾಕಬೇಕು. ಅವೆರಡು ಮಿಕ್ಸ್ ಆಗಿದೆ, ಅದಕ್ಕೆ ಹಾಗೆ ಹೇಳ್ತಾ ಇದ್ದೀನಿ. ಇದನ್ನು ಹಾಕೊಂಡು ನೀಟಾಗಿ ಕ್ಲೀನ್ ಮಾಡೋದ್ರಿಂದ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ, ಚೆನ್ನಾಗಿ ಪಾಸಿಟಿವ್ ವೈಬ್ಸ್ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಇದಾದಮೇಲೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾವು ಸಂಕ್ರಾಂತಿ ಹಬ್ಬ ಯಾಕೆ ಆಚರಿಸ್ತೀವಿ ಅಂತಂದರೆ, ಸಂಕ್ರಾಂತಿ ಹಬ್ಬನ ಸೂರ್ಯದೇವರ ಹಬ್ಬ ಅಂತಲೂ ಕರಿತೀವಿ. ಯಾಕಂತಂದರೆ ಇದು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ ಸೂರ್ಯದೇವ. ಅದಕ್ಕೆ ಇದನ್ನು ಮಕರ ಸಂಕ್ರಾಂತಿ ಅಂತಲೂ ಕರಿತೀವಿ. ಇದನ್ನು ಹಳ್ಳಿ ಕಡೆ ಸುಗ್ಗಿ ಹಬ್ಬ ಅಂತ ಕರೀತಾರೆ. ಏಕೆಂದರೆ ಹೊಲದಲ್ಲಿ ಉಳ್ತಕ್ಕಂಥ ನೇಗಿಲು ಮತ್ತು ದನ ಕರುಗಳನ್ನ ಸಿಂಗರಿಸ್ಬಿಟ್ಟು ಧಾನ್ಯಗಳು ರಾಶಿ ಮಾಡಿಬಿಟ್ಟು ಅಲ್ಲಿ ಅದು ಭೂತಾಯಿ ಏನು ಕೊಟ್ಟಿರುತ್ತೋ ಅವಕ್ಕೆಲ್ಲನ ಪೂಜೆ ಮಾಡೋದು, ಭೂಮಿ ತಾಯಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಹಬ್ಬ ಆಗೈತೆ ಇದು. ಆದ್ದರಿಂದ ನೋಡಿ, ಇದೆಲ್ಲ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ. ಇನ್ನು ರೆಡಿ ಮಾಡಿಬಿಟ್ಟು ನಾನು ಅಡುಗೆ ಮನೆಗೆ ಹೋದರೆ ಇನ್ನು ನೈವೇದ್ಯಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿಬಿಟ್ಟು ಪೂಜೆ ಮಾಡಿದ್ರೆ ಮುಗಿಯುತ್ತೆ. ಅದಕ್ಕೆ ನಾನು ನೈವೇದ್ಯಕ್ಕೆ ಅಂತೇಳ್ಬಿಟ್ಟು ಅವರೆಕಾಯಿ, ಕಡಲೆಕಾಯಿ, ಗೆಣಸು ಇವೆಲ್ಲ ಬೇಯಿಸೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಅವರೆಕಾಯಿ ಇವಾಗ ಸಂಕ್ರಾಂತಿ ಹಬ್ಬದಲ್ಲಿ ಏನು ಸಿಗುತ್ತೆ ಅವರೆಕಾಯಿ, ನಿಜವಾಗ್ಲೂ ಸಾಂಬಾರೇ ಆಗಲಿ ಏನೇ ಆಗಲಿ ತುಂಬ ಟೇಸ್ಟ್ ಬರುತ್ತೆ. ಯಾಕೆಂದರೆ ಸೊಗಡು ಜಾಸ್ತಿ ಇರುತ್ತೆ. ಈಗ ಹಳ್ಳಿ ಕಡೆಯಿಂದ ಬರ್ತಕ್ಕಂಥ ಅವರೆಕಾಯಿನಾಗ ಸೊಗಡು ಜಾಸ್ತಿ ಇರುತ್ತೆ. ಹೈಬ್ರಿಡಲ್ಲಿ ಬೆಳೆಯೋದ್ರಲ್ಲಿ ಅಷ್ಟೊಂದು ಸೊಗಡಿರಲ್ಲ. ಹಳ್ಳಿ ಕಡೆ ಬೆಳೀತಾರಲ್ಲ ಅವು ತುಂಬಾ ಸೊಗಡಿರುತ್ತೆ. ಇದಾದಮೇಲೆ ಕಡಲೆಕಾಯಿನೂ ಅಷ್ಟೇ, ಅಕಸ್ಮಾತ್ ಹಸಿ ಕಡಲೆಕಾಯಿ ಇಲ್ಲ ಅಂತಂದರೆ ಒಣ ಕಡಲೆಕಾಯಿ ಇರುತ್ತಲ್ಲ ಅದನ್ನೇ ಒಂದು ಮಣೆನ ಕಡಲೆಕಾಯಿ ಮೇಲೆ ಇಟ್ಬಿಟ್ಟು ಸ್ವಲ್ಪ ಹಿಂಗೆಲ್ಲ ಪ್ರೆಸ್ ಮಾಡಿಬಿಟ್ಟು ನೈಟೇ ನೆನೆಸ್ಬಿಟ್ಟು ಬೆಳಿಗ್ಗೆ ಬೇಯಿಸೋದ್ರಿಂದ ಹಸಿ ಕಡಲೆಕಾಯಿ ಥರನೇ ಇರುತ್ತೆ, ಚೆನ್ನಾಗಿರುತ್ತೆ. ಅದಾದಮೇಲೆ ಈ ಗೆಣಸೆಲ್ಲ ಬೇಯಿಸ್ಕೊತಾ ಇದ್ದೀನಿ. ನಾವೆಲ್ಲ ಸುಮ್ಮನೆ ಬೇಯಿಸೋದಷ್ಟೇ, ಮಕ್ಳುಗಳು ತಿನ್ನೋದೇ ಇಲ್ಲ. ನಾವು ಹಬ್ಬ ಅಂತ ಎಲ್ಲ ರೆಡಿ ಮಾಡಿಬಿಟ್ಟು ಮಾಡ್ತೀವಿ, ಅವ್ರು ನೋಡಿದ್ರೆ ಸುಮ್ಮನೆ ತಿನ್ನೋದೇ ಇಲ್ಲ. ಇದಕ್ಕೆ ಸ್ವಲ್ಪ ಹಾಕಬೇಕಾಗುತ್ತೆ ಉಪ್ಪು, ಏಕೆಂದರೆ ಇದು ಸ್ವೀಟ್ ಮಾಡ್ತೀವಲ್ಲ ಅದರಿಂದ. ಅದಕ್ಕೋಸ್ಕರ ಜಾಸ್ತಿ ಉಪ್ಪು ಹಾಕೋಂಗಿಲ್ಲ. ಗೆಣಸಿಗೆ ಸ್ವಲ್ಪ ಹಾಲು ಬೆಂದಾದಮೇಲೆ ಹಾಲು ಮತ್ತು ಸಕ್ಕರೆ, ತುಪ್ಪ ಹಾಕ್ಕೊಂಬಿಟ್ಟು ಕಲ್ಸ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಅದು ಬೇಯಕ್ಕೆ ಇಟ್ಟಾದಮೇಲೆ ಅವರೆಕಾಳು ಉಪ್ಪಿಟ್ಟು ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಅಲ್ಲಿಗೂ ಪೊಂಗಲ್ ಮಾಡೋಣ ಅಂದ್ಕೊಂಡೆ, ನಮ್ಮನೇಲಿ ಯಾರೂ ತಿನ್ನಲ್ಲ ಅಂತಂದರು. ಅದಕ್ಕೆ ಅವರೆಕಾಯಿ ತಂದಿದ್ನಲ್ಲ ಅದರಲ್ಲೇ ಸ್ವಲ್ಪ ಚೆನ್ನಾಗಿರೋದೆಲ್ಲ ಬೇಯಿಸೋಕ್ಕೆ ಎತ್ತಿಟ್ಬಿಟ್ಟು ಸುಮಾರಾಗಿರೋದೆಲ್ಲ ಎತ್ತಿಟ್ಕೊಂಡಿದ್ದೆ. ರಾತ್ರಿನೇ ಸುಲಿದ್ಬಿಟ್ಟು ಎತ್ತಿಟ್ಟಿದ್ದೆ. ಅದಕ್ಕೆ ಈಗ ಅವರೆಕಾಳು ಉಪ್ಪಿಟ್ಟು ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಅದು ಬೇಯೋಷ್ಟೊತ್ತಿಗೆ ನಾನು ಇದು ರೆಡಿ ಮಾಡಿದ್ರೆ ಒಂದು ಕಡೆಗೆ ಉಪ್ಪಿಟ್ಟಿಗೆ ಇಡ್ಬೋದು, ಬೇಗ ಕೆಲಸ ಮುಗಿಯುತ್ತೆ ಅಂತೇಳ್ಬಿಟ್ಟು ಮಾಡ್ಕೊತಾ ಇದ್ದೆ. ಅದಾದಮೇಲೆ ಈಗ ಒಂದು ಒಲೆ ಮೇಲೆ ಉಪ್ಪಿಟ್ಟಿಗೆ ಇಟ್ಬಿಟ್ಟು ಕಡಲೆ ಬೀಜ ಹುರ್ಕೊತಾ ಇದ್ದೀನಿ, ಎಳ್ಳು ಬೆಲ್ಲಗೆ. ಕಡಲೆ ಬೀಜನ ಅಷ್ಟೇ ಸಿಮ್ಮಲ್ಲಿ ಉರಿಬೇಕು, ಜಾಸ್ತಿ ಜೋರು ಉರಿದ್ರೆ ಅಷ್ಟೊಂದು ಚೆನ್ನಾಗಲ್ಲ ಮತ್ತು ಕಪ್ಪಾಗುತ್ತೆ ಸಿಪ್ಪೆ, ಟೇಸ್ಟೂ ಅಷ್ಟು ಬರಲ್ಲ. ಈ ಥರ ಸಿಮ್ಮಲ್ಲಿ ಇಟ್ಬಿಟ್ಟು ಉರಿದ್ರೆ ಕಲ್ಲರು ಗೋಲ್ಡನ್ ಕಲರ್ ಬರುತ್ತೆ ನೋಡಿ. ಈ ಥರ ಯಾವ ಥರ ಆಗಿದೆ ಅಂದರೆ ಈ ಥರ ಹಿಂಗೆ ಪ್ರೆಸ್ ಮಾಡಿದಾಗ ಸಿಪ್ಪೆ ಒಂದು ಸ್ವಲ್ಪನೂ ಅಂಟ್ಕೋಬಾರ್ದು, ಆವಾಗ ನೀಟಾಗಿ ಆಗಿದೆ ಅಂತ ಗೊತ್ತಾಗುತ್ತೆ. ಎಷ್ಟು ಚೆನ್ನಾಗಿರುತ್ತೆ, ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸಿಮ್ಮಲ್ಲಿ ಹುರಿದ್ರೆ. ಈಗೆಲ್ಲ ಹುರಿದಿದ್ದಾಯಿತು. ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಸಿಪ್ಪೆ ತೆಗಿಬೇಕಾಗುತ್ತೆ. ಬಿಸಿ ಇದ್ದಾಗ ಅಷ್ಟೊಂದು ಸಿಪ್ಪೆ ತೆಗಿಯೋಕ್ಕೆ ಬರಲ್ಲ, ಅದಕ್ಕೋಸ್ಕರ ಸ್ವಲ್ಪ ತಣ್ಣಗಾಗೋ ತನಕ ವೆಯ್ಟ್ ಮಾಡಬೇಕಾಗುತ್ತೆ. ಅಷ್ಟರೊಳಗೆ ನಾನು ಏನು ಬೇಯಿಸಿದ್ನಲ್ಲ ಅವರೆಕಾಯಿ ಮತ್ತು ಕಡಲೆಕಾಯಿ, ಗೆಣಸು, ಅದನ್ನು ದೇವ್ರ ನೈವೇದ್ಯಕ್ಕೆ ಅಂತೇಳ್ಬಿಟ್ಟು ತೆಗೆದಿಡ್ತಾ ಇದ್ದೀನಿ. ಈಗ ಇನ್ನೊಂದು ಸತಿ ಹುರಿದಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಎರಡು ಒಟ್ಟಿಗೆ ಸಿಪ್ಪೆ ತೆಗೆದುಬಿಟ್ಟು ರೆಡಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು. ಇದಾದಮೇಲೆ ಈಗ ಎಳ್ಳು ಹುರಿದಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ.
ಎಳ್ಳನ್ನ ಚೆನ್ನಾಗಿ ಹುರಿದ್ರೆ ಗಮ್ ಅಂತಿರ್ತದೆ, ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕೊಬ್ಬರಿನೂ ಅಷ್ಟೇ ಬಿಸಿ ಮಾಡಿದ್ದೆ. ಅದಾದಮೇಲೆ ಕಡಲೆಪಪ್ಪನ್ನು ಸ್ವಲ್ಪ ಬಿಸಿ ಮಾಡಿದ್ದೆ. ಬೆಲ್ಲ ಹಾಕ್ತಾಯಿದ್ದೀನಿ. ನಿಮಗೆ ಯಾವುದ್ಯಾವ್ದು ಎಷ್ಟೆಷ್ಟು ಪ್ರಮಾಣ ಬೇಕೋ ಅಷ್ಟು ಹಾಕ್ಬೋದು, ಇಷ್ಟೇ ಅಂತ ಏನಿರಲ್ಲ. ಆಮೇಲೆ ಕಡಲೆ ಬೀಜ ಸಿಪ್ಪೆ ಎಲ್ಲ ತೆಗೆದಿದ್ನಲ್ವ, ಅದನ್ನು ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಕೆಲವೊಬ್ಬರು ಸ್ವೀಟ್ಸ್ ಎಲ್ಲ ಹಾಕಿರ್ತಾರೆ, ನಾನು ಸ್ವಲ್ಪ ಕಲರ್ದು ಜೀರಿಗೆ ಪಿಪರ್ಮೆಂಟ್ ಬರುತ್ತಲ್ಲ ಅದು ಮಾತ್ರ ಹಾಕಿದ್ದೀನಿ. ಅದಾದಮೇಲೆ ಉಪ್ಪಿಟ್ಟೆಲ್ಲ ರೆಡಿಯಾಗಿತ್ತು, ಎಲ್ಲ ಕೂತ್ಕೊಂಡು ತಿಂತಾಯಿದ್ರು. ನಾನಿನ್ನು ಪೂಜೆ ಮಾಡಬೇಕಿತ್ತಲ್ಲ, ನಾನು ಅದಕ್ಕೆ ಇನ್ನೂ ತಿಂದಿಲ್ಲ. ಇದು ನನ್ನ ಮಗಳು ಒಬ್ಬಟ್ಟು ಮಾಡು ಅಂತಂದ್ಲು, ಅದಕ್ಕೆ ಬೇಯಿಸಿಟ್ಟಿದ್ದೆ. ಇವರು ಬಿಟ್ಬಿಟ್ಟು ತಿಂಡಿ ತಿಂದ್ಬಿಟ್ಟು ಇದು ಪೂಜೆ ಎಲ್ಲ ಆಯಿತು. ಈಗ ಒಬ್ಬಟ್ಟಿನಿಗೆ ರೆಡಿ ಮಾಡ್ಕೊತಿದ್ದೀನಿ ನೋಡಿ. ಒಬ್ಬಟ್ಟು ಸಾಂಬಾರು ಆಗ್ತಾಯಿದೆ. ಇದು ಎಲ್ಲ ಆದಾದಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದಾದಮೇಲೆ ಎಳ್ಳು ಬೆಲ್ಲ ಕೊಡೋಕೆ ಹೋಗ್ಬೇಕಿತ್ತಲ್ಲ, ಅದಕ್ಕೆ ಪ್ಯಾಕೆಟ್ ಮಾಡೋಣ ಅಂತೇಳ್ಬಿಟ್ಟು ಮಕ್ಳುಗಳೆಲ್ಲ ಪ್ಯಾಕೆಟ್ ಮಾಡ್ತಾಯಿದ್ರು. ನಾನು ಹಬ್ಬದ ಹಿಂದಿನ ದಿವಸ ಬಟ್ಟೆ ನನ್ನ ದೊಡ್ಡ ಮಗಳಿಗೆ ಸ್ಟಿಚ್ ಮಾಡಿದ್ದೆ, ಬಟ್ ಹುಕ್ಸ್ ಹಾಕಿರಲಿಲ್ಲ. ಅದಕ್ಕೆ ಹಾಕೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ. ಅದು ತುಂಬ ಕೆಲಸ ಇತ್ತಲ್ವ ಹಬ್ಬದ ಹಿಂದಿನ ದಿವಸ, ಆವತ್ತು ಆಗಲಿಲ್ಲ ನನಗೆ ಸ್ಟಿಚ್ ಮಾಡೋಕ್ಕೆ ಅಷ್ಟೇ ಆಗಿದ್ದು. ಅದಕ್ಕೆ ಹೂವು ಎಲ್ಲ ಕಟ್ಟೋದು ಅದೆಲ್ಲ ಇರುತ್ತಲ್ವ, ಆಗಲಿಲ್ಲ. ಅದಕ್ಕೆ ಇವಾಗ ಒಂದು ಸ್ವಲ್ಪ ಟೈಮ್ ಇತ್ತಲ್ಲ, ಅದಕ್ಕೆ ಹುಕ್ಸ್ ಹಾಕೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ನಾನು ಈ ಕಡೆ ರೆಡಿ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ಹಾಕ್ಕೊಂಡ್ರು ನೋಡಿ. ಈ ಥರ ಇಬ್ಬರದ್ದು ನಾನೇ ಸ್ಟಿಚ್ ಮಾಡಿದ್ದು. ಚಿಕ್ಕವಳ್ದು ಅಷ್ಟೇ, ಈ ದೊಡ್ಡವಳ್ದು ಮೊನ್ನೆ ಸ್ಟಿಚ್ ಮಾಡಿದ್ದು. ಚಿಕ್ಕವಳ್ದು ಅವಳ ಬರ್ತಡೇ ಟೈಮಲ್ಲಿ ಸ್ಟಿಚ್ ಮಾಡಿದ್ದೆ ನಾನು. ಈಗೆಲ್ಲ ರೆಡಿ ಮಾಡೋಣ, ಎಳ್ಳು ಬೆಲ್ಲ ಕೊಡೋದಕ್ಕೆ ಹೋಗ್ತಾರೆ ಅಂತೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ. ಈಗಿನ ಮಕ್ಳಿಗೆ ನಾವೇನು ರೆಡಿ ಮಾಡೋದೇ ಬೇಕಿಲ್ಲ, ಅವರೇ ರೆಡಿ ಆಗ್ತಾರೆ. ನಾವು ರೆಡಿ ಮಾಡಿದ್ರು ಅವ್ರಿಗೆ ಇಷ್ಟನೇ ಆಗೋಲ್ಲ. ನಮ್ಮ ಮಕ್ಕಳು ಅಷ್ಟೇ, ಮುಖಕ್ಕೆಲ್ಲ ಅವರೇ ಹೆಚ್ಕೊಂಬರೋದು. ತಲೆ ಬಾಚೋಕ್ಕೆ ಮಾತ್ರ ನನ್ನನ್ನು ಮಾತ್ರ ಕರೀತಾರೆ, ಅವಾಗ ಆ ಟೈಮಾಗಿ ಮಾತ್ರ ಅಷ್ಟೇ. ಒಂದೊಂದು ಟೈಮ್ ಚಿಕ್ಕವಳು ಅವಳೇನ ಹೆಂಗೆ ಬೇಕೋ ಹಂಗೆ ಅವಳೇ ತಲೆನೂ ಬಾಚಿಕೊಂಡು ಅವಳೇ ರೆಡಿ ಆಗ್ತಾಳೆ. ದೊಡ್ಡವಳೇನು ಅಷ್ಟು ಇದು ಮಾಡಲ್ಲ. ಚಿಕ್ಕವಳು ಭಾಳ ಮೇಕಪ್ಪು ಮತ್ತು ಸ್ಟೈಲ್ ಮಾಡೋದ್ರಲ್ಲಿ ಜಾಸ್ತಿ ಅವಳು. ನೋಡಿ ಈ ಥರ ಕಾಣಿಸ್ತಾ ಇದೆ ಡ್ರೆಸ್ ಇಬ್ಬರದೂ. ಅವಳದು ಆಯಿತು ರೆಡಿ ಮಾಡಿದ್ದು. ಇವಾಗ ಇವಳನ್ನ ರೆಡಿ ಮಾಡಿಬಿಟ್ಟು ಕಳಿಸಿದ್ರೆ ಆಯಿತು. ನೋಡಿ ಈ ಥರ ಕಾಣಿಸ್ತಾ ಇದೆ ಚಿಕ್ಕವಳದು. ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ಇದು ದೊಡ್ಡವಳದು, ಇದು ಮೊನ್ನೆ ಸ್ಟಿಚ್ ಮಾಡಿರೋದು, ಹಬ್ಬಕ್ಕೆ ಅಂತ ಸ್ಟಿಚ್ ಮಾಡಿರೋದು ಡ್ರೆಸ್ಸು. ನೋಡಿ ಇಷ್ಟೊಂದು ಗೆಣಸು ಬೇಯಿಸಿದ್ವಾ, ಯಾರೂ ತಿಂದಿಲ್ಲ. ಸುಮ್ಮನೆ ವೇಸ್ಟು, ಹಬ್ಬ ಅಂತ ಸುಮ್ಮನೆ ಮಾಡೋದಷ್ಟೇ, ಯಾರೂ ತಿನ್ನೋದೇ ಇಲ್ಲ. ಅದಾದಮೇಲೆ ಸಾಯಂಕಾಲ ಎಲ್ಲ ಎಳ್ಳು ಬೆಲ್ಲ ಕೊಟ್ಟಾದಮೇಲೆ ಬಿಸಿ ಇದು ಒಬ್ಬಟ್ಟು ಹಾಕೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೆ. ಮಧ್ಯಾಹ್ನ ಹಾಕಲಿಲ್ಲ ನಾನು, ಯಾಕೆಂದರೆ ಗೆಣಸು ಅವೆಲ್ಲ ಬೇಯಿಸಿದ್ವಲ್ಲ, ಮತ್ತು ಅವು ಖಾಲಿ ಆಗೋಲ್ಲ ಅಂತೇಳ್ಬಿಟ್ಟು ಏನು ಅದು ಮಾಡಲಿಲ್ಲ. ಒಬ್ಬಟ್ಟನ್ನ ಸುಮ್ಮನೆ ರೆಡಿ ಮಾಡಿಟ್ಬಿಟ್ಟಿದ್ದೆ. ಅನ್ನ ಸಾರು ಮಾತ್ರ ತಿನ್ಕೊಂಡಿದ್ರು. ಒಬ್ಬಟ್ಟನ್ನ ಇವಾಗ ಸಾಯಂಕಾಲ ಬಿಸಿ ಹಾಕೋಣ ಅಂತೇಳಿ ಹಾಕ್ತಾಯಿದ್ದೆ. ಎಳ್ಳು ಬೆಲ್ಲ ಎಲ್ಲ ಕೊಟ್ಬಿಟ್ಟು ಬಂದರು. ಇವಾಗ ಒಂದು 9 ಗಂಟೆ ಟೈಮಲ್ಲಿ ರೆಡಿ ಮಾಡ್ಕೊತಾ ಇದ್ದೆ. ನೋಡಿ ಈ ಥರ ನಾನು ಮುಂಚೆ ಇದ್ರ ಮೇಲೆ ಪೇಪರ್ ಇಟ್ಬಿಟ್ಟು ಈ ಥರ ಹಿಂಗೆ ಅಂತಿದ್ದೆ. ಅದೇನಾಗುತ್ತೆ ಅಂದರೆ ಮೈದಾ ಹಿಟ್ಟೆಲ್ಲ ಸೈಡಲ್ಲಿ ಬಂದುಬಿಡುತ್ತೆ. ತಿನ್ಬೇಕಾದ್ರೆ ಒಂದು ಕಡೆ ಸೈಡೆಲ್ಲ ಅದು ಮೈದಾ ಹಿಟ್ಟಿರುತ್ತಲ್ಲ, ಅದೊಂದು ಸ್ವಲ್ಪ ಗಟ್ಟಿ ಇರುತ್ತೆ, ಅಷ್ಟು ತಿನ್ನೋಕ್ಕೆ ಇಷ್ಟ ಆಗೋಲ್ಲ. ಈ ಥರ ಕೈಯಲ್ಲಿ ಈ ಥರ ತಟ್ಟೋದ್ರಿಂದ ಎಲ್ಲ ಕಡೆಗೂ ಈವನ್ನಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಸ್ವಲ್ಪ ಮೈದಾ ಹಿಟ್ಟಿಗೆ ಚಿರೋಟಿ ರವೆ ಹಾಕ್ಬಿಟ್ಟು ಕಲಿಸ್ಕೊಂಡು ಮಾಡಿದ್ರೆ ತುಂಬಾ ಕ್ರಿಸ್ಪಿಯಾಗಿ ಒಂಥರ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ನೋಡಿ ಈ ಥರ ಬಂದಿದೆ ಒಬ್ಬಟ್ಟು. ಇವತ್ತಿನ ಈ ವಿಡಿಯೋ ಇಷ್ಟಾಗಿದೆ, ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.